ನಂಜನಗೂಡಿನಲ್ಲಿ ಈಗಾಗಲೇ ಸಾಕಷ್ಟು ಕೈಗಾರಿಕಾ ಪ್ರದೇಶಗಳಿವೆ. ಸುಮಾರು 60% ಅಷ್ಟು ಕೈಗಾರಿಕಾ ಪ್ರದೇಶಗಳು ಬಳಕೆಯಾಗದೆ ಉಳಿದಿವೆ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದ್ರು. ರಾಜ್ಯದಲ್ಲಿ ಭೂ ಬ್ಯಾಂಕ್ ಸ್ಥಾಪಿಸಿ ಎಂಎನ್ಸಿ ಕಂಪನಿಗಳಿಗೆ ಬೇನಾಮಿ ಹೆಸರಿನಲ್ಲಿ ಭೂಮಿ ಮಾರಾಟ ಮಾಡಲು ಸರ್ಕಾರ ಮುಂದಾಗಿದೆ ಎಂದು ರೈತರು ಆರೋಪವನ್ನ ಮಾಡಿದ್ದಾರೆ. ಕೈಗಾರಿಕೆಗಳು ಉದ್ಯೋಗ ಸೃಷ್ಟಿಸುತ್ತವೆ ನಿಜ, ಆದ್ರೆ ಕೃಷಿಯೇ ದೇಶದ ಜಿಡಿಪಿಗೆ ಹೆಚ್ಚಿನ ಕೊಡುಗೆ ನೀಡುತ್ತದೆ ಎಂದು ರೈತ ಮುಖಂಡರು ಪ್ರತಿಪಾದಿಸಿದ್ದಾರೆ. ಸುಮಾರು 60% ಅಷ್ಟು ಜನರಿಗೆ ಕೃಷಿ ಉದ್ಯಮವು ಉದ್ಯೋಗ ನೀಡುತ್ತದೆ ಎಂದು ಅವರು ಹೇಳಿದ್ದಾರೆ. ರೈತ ಮುಖಂಡ ಹೊನ್ನೂರು ಪ್ರಕಾಶ್ ಮಾತನಾಡಿ, ನಾವು ಕಾನೂನು ಚೌಕಟ್ಟಿನಲ್ಲಿ ಹೋರಾಟ ನಡೆಸ್ತಾ ಇದ್ದೇವೆ. 1 ವಾರದೊಳಗೆ ಈ ಸಮಸ್ಯೆಯನ್ನ ಬಗೆಹರಿಸದಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ. ಪ್ರತಿಭಟನೆಯಲ್ಲಿ ರೈತ ಮುಖಂಡರಾದ ಮಂಜು ಕಿರಣ್, ಶಿರಮಳ್ಳಿ ಮಂಜುನಾಥ್ ಸೇರಿದಂತೆ ಮುದ್ದಳ್ಳಿ ಗ್ರಾಮದ ರೈತ ಮುಖಂಡರು ಭಾಗವಹಿಸಿದ್ರು. ತಾಲೂಕಿನ ಮುದ್ದಳ್ಳಿ ಗ್ರಾಮದಲ್ಲಿ ಅವೈಜ್ಞಾನಿಕವಾಗಿ 448 ಎಕರೆ ಏನು ಅಕ್ವೈರ್ ಮಾಡ್ಕೊಂಡು KADB ಅಂತ ಮಾಡ್ತಾ ಇದ್ದಾರೆ. ಸುಮಾರು 2003 ಇದುವರೆಗೂ ಅಲ್ಲಿನ ರೈತರಿಗೆ ಹಿಂಸೆ ಕೊಡ್ತಾ ಇದ್ದಾರೆ. ಯಾಕಂದರೆ ಆ KADB ಸ್ವಾಧೀನದ ಹೆಸರಲ್ಲಿ ಕೆಲವು ಹಾಲಿ ಮತ್ತು ಮಾಜಿಗಳು ಸೇರ್ಕೊಂಡು ಎಲ್ಲರೂ ಸೇರ್ಕೊಂಡು ಇವತ್ತು ಇಲ್ಲಿನ ರೈತರಿಗೆ ಮತ್ತು ನಂಜನಗೂಡು ಭಾಗದ ಕೆಲವೊಂದು ಊರುಗಳಿಗೆ ಬೇಕಾದಷ್ಟು ತೊಂದರೆಗಳನ್ನ ಕೊಡ್ತಾ ಇದ್ದಾರೆ. ಈಗಾಗಲೇ KADB ವಶಪಡಿಸ್ಕೊಂಡು ನಮಗೆ ಗೊತ್ತಿರೋ ಪ್ರಕಾರ ಇನ್ನೂ 60% ಖಾಲಿ ಬಿದ್ದಿದೆ. ಇಡೀ ಕರ್ನಾಟಕದಲ್ಲಿ ಭೂ ಬ್ಯಾಂಕ್ಗಳನ್ನ ಮಾಡಿ MNC ಕಂಪನಿಗಳಿಗೆ ಅವ್ರು ಕೊಡೋ ಎಂಜಲ್ ಕಾಸಿಗೆ ಕೈ ಒಡ್ಕೊಂಡು ಇವರು ಅವ್ರಿಗೆ ಬೇಕಾದಷ್ಟು ಬೇನಾಮಿ ಹೆಸರುಗಳು ಮಾಡ್ಕೊಂಡು ಅವ್ರಿಗೆ ಮಾರಕ್ಕೋಸ್ಕರ ಇಲ್ಲಿ ಭೂ ಬ್ಯಾಂಕ್ಗಳನ್ನ ಮಾಡ್ತಾ ಇದ್ದಾರೆ. ಇದು ನಮ್ಮ ರೈತರಿಗೆ ಗೊತ್ತಿಲ್ಲ. ಒಂದು ಹಾಸ್ಪಿಟಲ್ ಮಾಡ್ತಾರೆ, ಕೈಗಾರಿಕೆ ಉದ್ಯೋಗ ಕೊಡ್ತದೆ. ಎಷ್ಟು ಕೊಡ್ತದೆ ಕೈಗಾರಿಕೆ, ಆದರೆ ಕೃಷಿ ಎಷ್ಟು ಕೊಡ್ತದೆ ಅನ್ನೋದು ಈ ಮುಟ್ಟಾಳರಿಗೆ ಗೊತ್ತಿಲ್ಲ. ನಿಜವಾಗ್ಲೂ ಇವರು ಸುಳ್ಳು ಹೇಳ್ತದಕ್ಕೆ ನಾವು ಮುಟ್ಟಾಳರು ಅನ್ನೋದು. ಕೃಷಿ ಕ್ಷೇತ್ರದಲ್ಲಿ ಇಡೀ 60% ಜನ ಉದ್ಯೋಗ ಕೊಡೋದು ಕೃಷಿ ಕ್ಷೇತ್ರ. ಕೈಗಾರಿಕೆ ಎಲ್ಲ, ಕೈಗಾರಿಕೆಯಿಂದ ಉತ್ಪನ್ನ ಯಾರು ತಿನ್ನಲ್ಲ, ರೈತ ಬೆಳೆದನ್ನ ತಿನ್ನೋದು. ಗೊತ್ತಿದೆ ರಾಜಕಾರಣಿಗಳೇ, ನೀವು ನಮ್ಮ ಹತ್ರ ಬಾಲ ಬಿಚ್ಚಬೇಡಿ. ಇದುವರೆಗೂ ಮಾಡಿರೋ ಸಾಕು. ಇನ್ನು ಮುಂದೆ ರೈತನ ಭೂಮಿಗೆ ನೀವು ಕೈ ಹಾಕಿದ್ರೆ ನಿಮ್ಮ ಬುಡಕೆ ಬರುತ್ತೆ. ನಿಮ್ದು ಯಾವ ಮುಂದಿನ ಎಲೆಕ್ಷನ್ಗಳಲ್ಲಿ ನಮಗೆ ಗೊತ್ತು ಏನು ಮಾಡಬೇಕು ಅಂತ. ಹಾಗಾಗಿ ನಿಮ್ನ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಗೊತ್ತು ನಿಮ್ಗೆ ಏನು ಮಾಡಬೇಕು ಅನ್ನೋದು. ಹಾಗಾಗಿ ಕಾನೂನು ಚೌಕಟ್ಟಲ್ಲ, ನಾವೇನು ಕಾನೂನು ಚೌಕಟ್ಟಲ್ಲಿ ನಿಮಗೆ ಬುದ್ಧಿ ಕಲಿಸ್ಬೇಕಾಗತ್ತೆ. ಹಾಗಾಗಿ ಇಲ್ಲಿ ಎಲ್ಲರೂ ಮಾರ್ಜಿನ್ ಫಾರ್ಮರ್ 438 ಎಕರೆಯಲ್ಲಿ 285 ಜನ ಮಾರ್ಜಿನ್ ಫಾರ್ಮರ್ ಇದ್ದಾರೆ, ಸಣ್ಣ ರೈತರಿದ್ದಾರೆ. ಭೂಮಿ ಕೊಡ್ತಾ ಇರೋದ್ರ ಬಗ್ಗೆ ನಮ್ಗೆ ಯಾರು ಕಾರ್ಯಚಕ್ರ ಎತ್ತಾ ಇಲ್ಲ. ಭೂಮಿ ಕೊಡೋದಕ್ಕೆ ಯಾರು ಒಪ್ತಾ ಇಲ್ವೋ ಅವರು ಬಹು ಜನರಿದ್ದಾರೆ, ಹೆಚ್ಚಿನ ಮಂದಿ ಇದ್ದಾರೆ. ನೀವು ಹಿಡುವಳಿಯಲ್ಲೂ ಅವರು ಹೆಚ್ಚುವರಿಯಾಗಿದ್ದಾರೆ, ಸಂಖ್ಯೆಯಲ್ಲೂ ಕೂಡ ಹೆಚ್ಚುವರಿಯಾಗಿದ್ದಾರೆ. ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಇಲ್ಲಿ ಭೂಮಿ ತಗೊಳ್ಳೋದಕ್ಕೆ ಬರಲ್ಲ, ಅದು ಕಾನೂನು ಬಾಹಿರಾಗುತ್ತೆ. ಉಚ್ಚ ನ್ಯಾಯಾಲಯ ಮತ್ತೆ ಸರ್ವೋಚ್ಚ ನ್ಯಾಯಾಲಯ ಎರಡು ಏನು ಹೇಳುತ್ತೆ ಅಂತ ಹೇಳಿದ್ರೆ, ಯಾವುದೇ KADBಯ ಭೂ ಸ್ವಾಧೀನ ಪಡಿಸ್ಕೊಳ್ತೀರಿ ಅದು 2 ರಿಂದ 3 ವರ್ಷದೊಳಗಡೆ ಪ್ರಕ್ರಿಯೆನೇ ಮುಗಿಸ್ಬೇಕು ಅಂತ ಹೇಳ್ತಾರೆ. ಇಲ್ಲಿ 19 ವರ್ಷಗಳ ದೊಡ್ಡ ಅಂತರ ಇದೆ. ಸೊ ಇದು ಕೂಡ ಕಾನೂನು ಬಾಹಿರಾಗ್ತದೆ. ಈಗ ಆಲ್ರೆಡಿ ಕುಷ್ಕಿ ಭೂಮಿ ಬಗ್ಗೆ ಪ್ರಕಾಶಣ್ಣ ಅವ್ರು ಹೇಳಾಗಿದೆ. 3ನೇದೇನಂತ ಹೇಳಿದ್ರೆ, ಇಲ್ಲಿ ಹೆಚ್ಚು ಕಮ್ಮಿ 232 ವಿವಿಧ ಪ್ರಭೇದದ ಪಕ್ಷಿಗಳನ್ನ ಈ ಒಂದು ಊರು ಹಿಡ್ಕೊಂಡು ಕೂತ್ಕೊಂಡಿದೆ. ಅದು ಪರಿಸರದ ಕೂಡ ತುಂಬಾ ದೊಡ್ಡ ವಿಚಾರ. ನೀವು ಇದನ್ನೆಲ್ಲ ಹಾಳು ಮಾಡ್ಬಿಟ್ಟು ಅಭಿವೃದ್ಧಿ ಮಾಡ್ತೀನಿ. ಅಭಿವೃದ್ಧಿ ಅಂದ್ರೆ ಏನು? ಹಾಳು ಮಾಡೋದು ಅಂತನಾ? ಅಭಿವೃದ್ಧಿ ನಿಮ್ಮ ಹೆಂಡತಿ ಮಕ್ಕಳು ದಪ್ಪ ಮಾಡ್ಬಿಟ್ಟು ಅವ್ರಿಗೊಂದು 4 ಮನೆ, ನಿಮ್ಮ ಮೊಮ್ಮಕ್ಕಳು ಮರಿ ಮಕ್ಕಳೆಲ್ಲ ಮಲ್ಕೊಂಡು ತಿನ್ಕೊಂಡು ಸಾಯೋವರೆಗೂ ದುಡ್ಡು ಮಾಡೋದು ಅಭಿವೃದ್ಧಿನ? ನಮ್ಮನ್ನ ಇವತ್ತು ಸಾಯಿಸ್ಬಿಟ್ಟು ಅಭಿವೃದ್ಧಿ ಅಂದ್ರೆ ಇದಲ್ಲ. ಅಭಿವೃದ್ಧಿ ಅಂದ್ರೆ ಉಗುರು ಜನರೆಲ್ಲ ಬದುಕೋದು, ಜೊತೆ ನೀವು ಬದುಕೋದು.